ಶ್ರೀ ಗುರುಕೃಪೆಯಿಂದ ಪ್ರಾರಂಭಗೊಂಡಿರತಕ್ಕಂಥ ಮಹಾತ್ಮ ಶರಣಬಸವರ ಪುಣ್ಯ ಪುರಾಣದಲ್ಲಿ ಇವತ್ತಿನ ವಿಷಯ ಏನು, ಶರಣಬಸವರು ಯಾವ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಭಕ್ತಿಯಿಂದ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಲಬುರಗಿಯಲ್ಲಿ ಮಹಾತ್ಮ ಶರಣಬಸವರು ಎಲ್ಲರ ಮನೆ ಮಾತಾಗಿದ್ರು. ಬರೀ ಕಲಬುರಗಿ ಮಾತ್ರವಲ್ಲ, ಸಗರ ನಾಡಿನ ತುಂಬೆಲ್ಲವೂ ಕೂಡ ಎಲ್ಲರ ಮನೆಯಲ್ಲಿ ಶರಣ, ಎಲ್ಲರ ಮನದಲ್ಲಿ ಶರಣ. ಯಾರಿಗೆ ಸಂಕಷ್ಟ ಬಂದದಂದ್ರೂ ಕೂಡ ಶರಣಬಸವರನ್ನ ನೆನಪಿಟ್ಟರೆ ಸಾಕು, ಅವರ ಸಂಕಷ್ಟ ತನ್ನಿಂದ ತಾನೇ ಪರಿಹಾರವಾಗ್ತಾ ಇತ್ತು. ಆ ನಿಟ್ಟಿನೊಳಗೆ ಶರಣಬಸಪ್ಪನವರು ಅಷ್ಟೊಂದು ಎಲ್ಲರ ಮನವನ್ನು ಹೊಕ್ಕಿದ್ರು, ಅಷ್ಟೊಂದು ಆ ಭಾಗವನ್ನು ಪರಿವರ್ತನೆ ಮಾಡ್ತಾ ಇದ್ರು. ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೆಯುವ ಹಾಗೆ ಪ್ರಚೋದನೆಯನ್ನ ಮಾಡ್ತಾ ಇದ್ರು. ಧರ್ಮವಂತರಾಗಿ, ನೀತಿವಂತರಾಗಿ, ಸತ್ಯವಂತರಾಗಿ, ದಾನ ಧರ್ಮವಂತರಾಗಿ ಬಾಳಿ ಬದುಕಲಿ ಎನ್ನುವಂತ ಸಂದೇಶವನ್ನ ಜಗತ್ತಿಗೆ ಕೊಡ್ತಾ ಹೊರಟಿದ್ರು ಶರಣಬಸವ. ಮಕ್ಕಳ ವಿಷಯದಲ್ಲಂತೂ ಕೂಡ ಯಾವ ಅಡ್ಡಿ ಆತಂಕವಿಲ್ಲದೆ ಅವರನ್ನ ನಂಬಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಗಂಡು ಸಂತಾನವನ್ನು ಪಡೆದು ಶರಣಬಸವರ ಹೆಸರನ್ನ ಇಟ್ಟು ಆ ಮಕ್ಕಳ ಜೀವನ, ಆ ಕುಟುಂಬದ ಜೀವನ ಮಂದಾರವಾಗ್ತಾ ಹೊರಟಿತ್ತು. ಸುಳ್ಳು ಕಪಟ ಶರಣಬಸವರಿಗೆ ಆಗಿ ಬರ್ತಾ ಇರಲಿಲ್ಲ. ಸುಳ್ಳು ಕಪಟ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಯಾರಾದ್ರೂ ಈ ಮನೆಯನ್ನು ಒಯ್ದು ಆ ಮನೆಯಲ್ಲಿ ಹೇಳಿ, ಆ ಮನೆ ಅಂತಂದು ಈ ಮನೆಯಲ್ಲಿ ಹೇಳಿ ಜಗಳ ಹಚ್ಚೋದು, ಇವ್ಯಾವು ಕೂಡ ಇಂಥವಾಗಿ ಬರ್ತಾ ಇರಲಿಲ್ಲ. ಅಂತ ವಿಷಯ ಕಣ್ಣಿಗೆ ಕಂಡಾಗ ಅಥವಾ ಕಿವಿಗೆ ಬಿದ್ದಾಗ ಅಂಥವರನ್ನ ಕರೆದು ದಂಡಿಸಿ ಇದೆಲ್ಲ ಸರಿದಾರಿ ಮೇಲೆ ನಡೀರಿ ಎನ್ನುವಂತ ವಿಷಯವನ್ನ ಶರಣಬಸಪ್ಪ ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರುವ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ ದಿನ ಏನೇನು ಮಾಡಿದ್ರು ಶರಣಬಸಪ್ಪನವರು? ನಿನ್ನೆ ದಿನ ಶರಣಬಸಪ್ಪನವರು ಏನೇನು ಮಾಡಿದ್ರು? ಮುಂಜಾನೆ ನಾಷ್ಟ ಮಾಡಿದ್ರು, ಮಧ್ಯಾಹ್ನ ಊಟ ಮಾಡಿದ್ರು, ರಾತ್ರಿ ಊಟ ಮಾಡಿದ್ರು. ಯಾರು ಹೇಳ್ತೀರಿ? ಸಾತ್ಗೇಟದ ಕೋರ್ಕರು ನೆನಪಾಯ್ತು. ಒಟ್ಟ ಮೋಸ ಅಂದ್ರೆ ಆಗಿ ಬರ್ತಾ ಇರಲಿಲ್ಲ ಶರಣಬಸಪ್ಪನವರಿಗೆ. ಇವರು ಕಪಟದಿಂದ ಗಂಡು ಹೋಗಿ ಹೆಣ್ಣಾಗಿ ಬಂದಿದ್ರು. ಅವರು ಶರಣರ ವಾಣಿಯಿಂದ ಹೆಣ್ಣೆಯಾಗಿ ಪರಿವರ್ತನೆ ಆಗಿದ್ರು. ಮತ್ತೆ ಅವರ ಕುಟುಂಬ ಬಂದು ಅವರನ್ನ ಉದ್ಧಾರ ಮಾಡಲು ಕೇಳಿದಾಗ ಉದ್ಧಾರ ಮಾಡಿದ್ರು ಅನ್ನುವಂತ ವಿಷಯ ಏನೇ ಕೇಳಿದ್ದೀರಿ. ಇವತ್ತು ಅಲ್ಲೇ ಗುಲ್ಬರ್ಗದ ಹತ್ತಿರದಲ್ಲಿರ್ತಕ್ಕಂಥ ಕಮಲಾಪುರ ಅನ್ನುವಂತ ಗ್ರಾಮದೊಳಗೆ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಬಹಳ ಆಗರ್ವ ಶ್ರೀಮಂತ, ಸಣ್ಣ ಶ್ರೀಮಂತ ಅಲ್ಲ, ದೊಡ್ಡ ಆಸ್ತಿ ಇತ್ತು, ರೊಕ್ಕ ರೂಪಾಯಿ ಸಿಕ್ಕಾಪಟ್ಟಿ ಇತ್ತು. ಏನಿದ್ರು ಕೂಡ ಭಗವಂತ ಅವರಿಗೆ ಸಂತಾನ ಬಗ್ಗೆ ಕೊಡ್ತಿರ್ಲಿಲ್ಲ, ಮಕ್ಕಳ ಬಗ್ಗೆ ಇಲ್ಲ. ಸುಮಾರು ಎಕರೆವಾರು ಹೊಲ ಅದ, ಸಾಕಷ್ಟು ದನಕರ್ಕಾದಿಗಳದವ, ಅವೆಲ್ಲ ಇದ್ರೂ ಕೂಡ ಏನಾಯ್ತು, ಸಂತಾನ ಫಲನೇ ಇಲ್ಲ. ಮದುವೆಯಾಗಿ ಸುಮಾರು ವರ್ಷ ಕಳೆದಿತ್ತು. ಆತನ ಹೆಂಡತಿ ಇರ್ತಾಳ, ನೋಡಿ ನನಗಂತೂ ಮಕ್ಕಳಾಗ್ತಾ ಇಲ್ಲ, ನನಗಂತೂ ಮಕ್ಕಳಾಗ್ತಾ ಇಲ್ಲ. ದೊಡ್ಡ ಆಸ್ತಿಯ ವಾರಸುದಾರರು ನೀವು, ಈ ಆಸ್ತಿಗೆ ನಮ್ಮ ವಾರಸುದಾರರು ಇಲ್ಲದಂಗೆ ಆಗಬಾರ್ದು. ನನ್ನಲ್ಲೇ ಏನೋ ದೋಷ ಅದ, ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋರಿ ಅಂದರು. ಸ್ವತಃ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ಹೇಳ್ತಾಳ,
ಇನ್ನೊಂದು ಮದುವೆ ಮಾಡ್ಕೊಂಡ್ರಿ, ಈ ಆಸ್ತಿಗೆ ವಾರಸುದಾರ ಬೇಕಲ್ಲ, ನಮ್ಗೆ ಯಾರು ವಾರಸುದಾರ ಇಲ್ಲ ಅಂತಂದಾಗ ಅವಂತ ಬೇಡ, ಈಗ ಹೇಳೋದು ಬಹಳ ಸುಲಭದ, ನಾಳೆ ಅನುಸರಿಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತದ, ಏನ ಹಿಂದುಗಡೆ ಕಷ್ಟ ಪಡ್ಬೇಕಾಗ್ತದ, ಇಲ್ಲ ಏನ್ ಯಾಕೆ ಆಗುವಲ್ಯಾಕ ಒಟ್ಟ ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು, ನನಗೆ ಸಾವಿರ ಕಷ್ಟ ಬರುವಲ್ಯಾಕ ಏನಾದ್ರೂ ಆಗ್ಲಿ ಒಟ್ಟ ಈ ಮನೆಯ ದೀಪ ಆರಬಾರದು, ಹಂಗ ಬೆಳಗ್ತಾನೆ ಹೋಗ್ಬೇಕು, ಇನ್ನೊಂದು ಮದುವೆ ಮಾಡ್ಕೋರಿ ಅಂದ್ರು. ಅವ ಅಂತ ಒಬ್ಬಕ್ಕಿ ಜೋಡಿಲಿ ಇಬ್ಬರಿಗೆ ಎಷ್ಟು ಕಷ್ಟ ಅದ, ಇದು ಇನ್ನೊಂದು ಮಾಡ್ಕೊಂಡು ಹೇಗ ಅಂತ ಇನ್ನೊಂದು ಮಾಡ್ಕೊಂಡು ಹೇಗ, ಈ ಹೆಣ್ಮಕ್ಳಾದ್ರೆ ಕೇಳಾಗ್ತಾ ಇರಲಿಲ್ಲ. ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು ಹಠ ಪಟ್ಟು ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಇನ್ನೊಂದು ಮದುವೆಯನ್ನು ಮಾಡಿದ್ರು. ಯಾತಕ್ಕಾಗಿ ಅಂದ್ರೆ ಆ ವಂಶದ ಉಳಿವಿಗಾಗಿ, ವಂಶದ ಬೆಳವಣಿಗೆಗಾಗಿ. ಬಹಳ ಕಷ್ಟದ ಕೆಲಸ ಇದು. ಆಸ್ತಿ ಅಂತಸ್ತು ಎಲ್ಲನೂ ಹಂಚುವಂತ ಹೆಣ್ಮಕ್ಳು ಗಂಡನ ಹಂಚ್ಕೋಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಅದ್ರಾಗ ಕಾಲು ಹೋಗಬಾರ್ದು. ಆ ರೀತಿ ಹತ್ತು ಸಾಧ್ಯಗಳಿರ್ತೀರಿ, ಅದು ನಿಜನೂ ಕೂಡ. ಗಂಡನ ನೀವೆಷ್ಟು ನಿಷ್ಠರಾಗಿರ್ತೀರೋ ಅಷ್ಟೇ ಗಂಡನೂ ಕೂಡ ನಿಮ್ಗೆ ನಿಷ್ಠರಾಗಿರ್ಲಿ ಎನ್ನುವಂತ ಅಭಿಲಾಷ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಇರುವುದೇ. ಆದ್ರೆ ಅಪರೂಪಕ್ಕೆ ಇಂತಹ ಒಂದೊಂದು ಘಟನಾವಳಿಗಳು ನಡೀತಾ ಇರ್ತವೆ. ಈ ಹೆಣ್ಮಕ್ಳು ಸದಾ ತಾನೇ ನಿಂತು ಮದುವೆ ಮಾಡಿದ್ರು. ಮದುವೆ ಆಯ್ತು, ಮದುವೆ ಮಾಡ್ಕೊಂಡು ಮೊದಲ ರೀತಿಯಾಗಿ ಈ ಸಾಹುಕಾರನ ಎರಡನೇ ಹೆಂಡತಿ ಮನೆಗೆ ಬಂದ್ರು. ಆಕೆಯೊಡನೆ ಹೊಸ ಜೀವನ ಪ್ರಾರಂಭ ಆಗಿದೆ. ಆಕೆ ಬಂದು 18 ವರ್ಷ ಕಳೆದು ಕೂಡ ಆಕೆಗೆ ಮಕ್ಕಳ ಆಗಲಿಲ್ಲ. ಇವಂತಾನ ನೋಡು, ನಿನ್ನಲ್ಲಿ ದೋಷ ತಿಳ್ಕೊಂಡು ಮತ್ತೊಂದು ಮದುವೆ ಮಾಡಿ ಆಕೆಗೆ ಮಕ್ಕಳ ಆಗ್ತಾ ಇಲ್ಲ, ಮುಂದೇನು ಮಾಡೋದು, ಮತ್ತು ನನಗೆ ಇನ್ನೊಂದು ಮದುವೆ ಮಾಡ್ತೇನೆ ಅಂತ ಒಂದು ಬಿಟ್ಟು ಎರಡು ಆಗ್ಯಾವೀಗ, ಇನ್ನೊಂದು ಮಾಡಿ ವಿಚಾರ ಇದೆ, ಮಾಡಾಕತ್ತೀನಿ ಅಂದಾಗತ್ತಿ ಅಂತೇಳ. ಏನ್ ಮಾಡುದ್ರಿ, ನನ್ನ ಪ್ರಯತ್ನ ಮಾಡೀನಿ, ಭಗವಂತ ಮನಸ್ಸು ಮಾಡಬೇಕಲ್ಲ, ಭಗವಂತ ಮನಸ್ಸು ಮಾಡಿದ್ರೆ ಒಂದು ಅರಗಳಿಗೆ ಕೂಡ ಕಡ ಆಗೋದಿಲ್ಲ ಅಂತ ತಿಳ್ಕೊಳ್ತಾನೆ. ಗಂಡಗ ತಾತ ಸಮಾಧಾನ ಮಾಡಿ ಕೆಲವಷ್ಟು ದಿನ ಕಳೆದಿತ್ತು. ಕೆಲವಷ್ಟು ದಿನದ ಮೇಲೆ ಇವರಿಗೆ ಶರಣ ಬಸವ ವಿಷಯ ಗೊತ್ತಾಗಿತ್ತು. ಶರಣ ಬಸಪ್ಪನ ಭಕ್ತ ಹೋದ 1000 ರೂಪಾಯಿ ಕೊಟ್ಟರೆ ಗಂಡು ಮಗು ಕೊಡ್ತಾರಂತ, 500 ರೂಪಾಯಿ ಕೊಟ್ಟರೆ ಹೆಣ್ಣು ಮಗು ಕೊಡ್ತಾರ ಅನ್ನುವಂತ ವಿಷಯ ಇವರಿಗೆ ಗೊತ್ತಾಗಿತ್ತು. ಆದ್ರೂ ನಿರ್ಲಿಪ್ತರಾಗಿದ್ರು. ಯಾರ ಬಳಿ ಹೋದ್ರೆ ಏನದ, ಎಷ್ಟೊಂದು ದೇವರಿಗೆ ಹರಕೆ ಹೊಂದಿವಿ, ಎಷ್ಟೊಂದು ದಾನ ಧರ್ಮಾದಿಗಳನ್ನು ಮಾಡಿವಿ, ಆದ್ರೂ ಕೂಡ ನಮಗೆ ಮಕ್ಕಳ ಆಗಿಲ್ಲ, ಇನ್ನು ಅವ್ರ ಹತ್ರ ಹೋದ್ರೆ ಹೆಂಗ ಅದಾವು ಅಂತ ಒಂದು ಮನಸ್ಸಂತಿತ್ತು. ಇನ್ನೊಂದು ಮನಸ್ಸು ಹೇಳ್ತಿತ್ತು, ಕೊನೆಯ ಪ್ರಯತ್ನ ಅನ್ಕೊಂಡ್ರೆ ಇಲ್ಲಿ ಯಾಕೆ ಪ್ರಯತ್ನ ಮಾಡಬಾರದು ಅಂತ ಒಂದು ಮನಸ್ಸು ಹೇಳ್ತಿತ್ತು. ಇದಕ್ಕೆ ಭಕ್ತರು ಕೂಡ ಒಂದ ಅದರ ಊರಾಗ ಒಬ್ಬರು ಹಿರಿಯ ಮನುಷ್ಯರು ಆ ಸಾಹುಕಾರನ ಮನೆಗೆ ಒಂದು ಹೇಳ್ತಾರೆ, ಸಾಹುಕಾರ ಮಕ್ಕಳು ಅಂತ ಹಂಬಲಿಸಕತ್ತೀಯಲ್ಲ, ನೀವ್ ಯಾಕ ಶರಣ ಬಸಪ್ಪನ ಹತ್ರ ಹೋಗಬಾರ್ದು, ಶರಣ ಬಸಪ್ಪ ಎಂತೆಂತವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಾನ, ನಿಮಗೂ ಪಟ್ಟೆ ಕೊಡ್ತಾನ, ನೀವು ಹೋಗಿ ಬರ್ರಿ ಒಂದ್ಸಲ ಹೋಗಿ ಬರ್ರಿ ತಂದಾಗ ಅಂತಾನ. ಇಷ್ಟಿಷ್ಟು ವರ್ಷ ಮದುವೆಯಾಗಿ ಮೊದಲನೇ ಹೆಂಡತಿ ಬಂದು 20-22 ವರ್ಷ ಆಗಬೇಕು, ಎರಡನೇ ಹೆಂಡತಿ ಒಂದು 10-12 ವರ್ಷ ಆಗಬೇಕು, ಇಬ್ಬರಿಗೂ ಮಕ್ಕಳೆಲ್ಲ, ನಮಗೆ 3 ಮಂದಿ ಮಕ್ಕಳ ಆಸೆನೆ ಕಮ್ಮಿ ಹೋಗಿ ಬಿಟ್ಟಾರೆ. ಇದೇನು ಹೇಳ್ಬೇಡ್ರಿ ಅಂದ್ರೂ ಕೂಡ ಆ ಹೆಣ್ಮಗಳಿಗೆ ಕೇಳೋದಿಲ್ಲ. ಇಲ್ಲ, ಬಹಳಷ್ಟು ನಿದರ್ಶನಗಳವ. ಶರಣ ಬಸಪ್ಪನವರ ಹತ್ರ ಹೋದವರು ಯಾರು ಖಾಲಿಗೆಯಲ್ಲಿ ಬಂದಿಲ್ಲ, ಬರಿಗೆಯಲ್ಲಿ ಬಂದಿಲ್ಲ. ಅದಕ್ಕೆ ನೀವೇನು ಮಾಡ್ತೀವಿ ಅಂದ್ರೆ ಶರಣರ ಹತ್ರ ಹೋಗಿ ನೀವು ಸಂತಾನ ಬಗ್ಗೆ ಅವನ್ನ ಕೇಳಿ ಅಂತ ತಿಳ್ಕೊಂಡು ಹೇಳೋದಾಗೆ ಸಾಹುಕಾರ ಕೊನೆಯ ಪ್ರಯತ್ನ ಅನ್ಕೊಂಡು ಎಲ್ಲನೂ ಆಗ್ಯದ, ಇದು ಒಂದು ಮಾಡಿ ನೋಡು ಅಂತ ತಿಳ್ಕೊಂಡು ಭಕ್ತಿ ಪರವಸತೆಯಿಂದ ಶರಣ ಬಸವನ ಹತ್ರ ಬಂದ. ಶರಣ ಬಸವನ ಹತ್ತಿರ ಬಂದು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅಂತ ಭಗವಂತ, ನಾಡಿನ ಎಷ್ಟೋ ಜನರು ನಿನ್ನಿಂದ ಸಂತಾನ ಫಲವನ್ನು ಪಡ್ಕೊಂಡು ಮುಕ್ತರಾಗಿದ್ದಾರೆ. ನಾನು ಒಂದಲ್ಲ 2 ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ಮ ದಯೆಯಿಂದ ಸಿಕ್ಕಾಪಟ್ಟೆ ಆಸ್ತಿ ಅದ, ಧನ ಅದ, ಕನಕ ಅದ, ಇರುವುದಿಲ್ಲ ಇದ್ರೂ ಕೂಡ ಮಕ್ಕಳ ಭಾಗ್ಯ ಇಲ್ಲ, ವಂಶಕ್ಕೆ ವಾರಸುದಾರನಿಲ್ಲ, ನನಗೆ ಸಂತಾನ ಫಲವನ್ನು ದಯಪಾಲಿಸುವಂತ ತಿಳ್ಕೊಂಡು ಕೇಳಿದಾಗ ಶರಣ ಬಸಪ್ಪನವರಂತಾರೆ, ನೋಡು ಸರ್ಕಾರ, ಇದರಾಗ ಏನು ನನ್ನ ಬೇಡ್ಯಾಭಾರ ಏನೂ ಇಲ್ಲ, ಇದರಾಗ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಭಗವಂತನ ಅಪ್ಪಣೆ ಕೊಟ್ಟಂಗ
ಭಗವಂತನೇ ಅಪ್ಪಣೆ ಕೊಡ್ತಾನೆ. 1,000 ರೂಪಾಯಿ ಕೊಟ್ಟವರಿಗೆ 1,000 ಕೊಟ್ಟವ್ರಿಗೆ ಹೆಣ್ಣು ಮಗು ಆಗ್ತದೆ, 500 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಮಗು ಆಗ್ತದೆ ಅಂತ ತಿಳ್ಕೊಂಡು ಶಿವನೇ ಅಪ್ಪಣೆ ಕೊಟ್ಟಾರೆ. ಅವನ ಅಪ್ಪಣೆಯನ್ನ ನಾನು ಅನುಸರಿಸಲು ಹೊಂಟೀನಿ. ನಿನಗೆ ಯಾವ ಮಗು ಬೇಕು? ಹೆಣ್ಣು ಬೇಕು, ಗಂಡು ಬೇಕು? ನಿನಗೆ ಯಾವ ಮಗು ಬೇಕು ಅಂತ ಏನ್ ಮಾಡ್ತಾನೆ ಭಗವಂತ? ಹೆಣ್ಣು ಎಷ್ಟೇ ಹುಟ್ಟೋದ್ರು ಕೂಡ ವಂಶಕ್ಕೆ ವಾರಸದಾರ ಆಗೋದು ಸಾಧ್ಯ ಆಗುದಿಲ್ಲ. ಅದಕ್ಕೆ ನಮ್ಮ ವಂಶಕ್ಕೆ ವಾರಸದಾರ ಬೇಕಾಗಿದೆ ನನಗೆ, ಅದಕ್ಕೆ ಗಂಡು ಸಂತಾನ ಕೊಡು. 1,000 ರೂಪಾಯಿ ಅಂದ್ರೆ ಸರ್, 1,000 ರೂಪಾಯಿ ಕೊಡು, 1,000 ರೂಪಾಯಿ ಕೊಡು ಅಂತ ಇವ ಸಾಕಾರ ಒಬ್ಬಕ್ಕೆ ಹೆಂಡತಿಗೆ ಮಕ್ಕಳಾಗೋದು ಯಾಕೆ? ಇಬ್ಬರಿಗೆ ಆಗೋದಕ್ಕೆ ತಿಳ್ಕೊಂಡು 2,000 ರೂಪಾಯಿ ಶರಣ ಬಸಪ್ಪನವರು ಮುಂದಿದ್ದು, ನನಗಿಬ್ಬರು ಹೆಣ್ಣು ಅದಾರೆ, ಅದಕ್ಕೆ 2,000 ರೂಪಾಯಿ ತೋರಿ ಇಬ್ಬರು ಹೆಂಡತಿಯರಿಗೆ ಗಂಡು ಸಂತಾನ ಆಗುವ ಹಾಗೆ ಆಶೀರ್ವಾದ ಮಾಡಿ ಅಂತ ತಿಳ್ಕೊಂಡು ಶರಣ ಬಸಪ್ಪನವರಿಗೆ 2,000 ಸಮರ್ಪಣೆ ಮಾಡಿದರು. 2,000 ರೂಪಾಯಿ ತೆಗೆದುಕೊಂಡು ಶರಣ ಬಸಪ್ಪನವರು ಈ ಸಾಹುಕಾರರಿಗೆ ದಾಸೋಹ ಮನೆಯಲ್ಲಿರ್ತಕ್ಕಂಥ 2 ಉದ್ಧತ್ತಿಗಳನ್ನು ಕೊಡ್ತಾರೆ. ಕಚೂರಿ ಕಾರ್ಯಕಾರ್ತಿವರ ಉದ್ಧತ್ತಿ, ಆ ಉದ್ಧತ್ತಿಗಳನ್ನ ಅವನ ಕೈಗೆ ಕೊಟ್ಟು ಸಾಕಾರ ನಿನ್ನಿಬ್ಬರು ಹೆಂಡತಿಯರಿಗೆ 1 ಉದ್ಧತ್ತಿಯನ್ನು ಒಯ್ದು ಕೊಡು, ಇಬ್ಬರಿಗೂ ವರ್ಷ ತುಂಬುವುದರೊಳಗೆ ಮುದ್ದಾದ ಗಂಡು ಮಗು ಹುಟ್ಟಿ ಬರ್ತದ. ಆಯ್ತು ಅಂತ ಬಹಳ ಖುಷಿ ಆಯ್ತು. ಕಮಲದ ಆಸೆ ಚಿಗುರಿದಂತಾಗಿತ್ತು. ಆಸೆ ಕಮಲಿ ಹೋಗಿಬಿಟ್ಟಿತ್ತು, ಮತ್ತೆ ಚಿಗುರಿದಂಗಾಯ್ತು. ಆಗ್ಲಿ ಇದೊಂದು ಮಾಡಿ ನೋಡೋಣ ಅಂತ ತಿಳ್ಕೊಂಡು ಮನೆಗೆ ಬಂದ. ಕಮಲಾಪುರಕ್ಕೆ ಬಂದ ನೂರಿಗೆ ಒಂದು ಮನೆಗೆ ಹೊರಟಿದ್ದಾನೆ. ಮನೆಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಏನಾಗಿತ್ತು ಅಂತಂದ್ರೆ, ಇಬ್ಬರು ಹೆಂಡರು ಅಲ್ಲವ್ರು ಯಾರು ಇದ್ದೇನು ಬಸವಣ್ಣ ಯಾರಿಲ್ಲ ಅದ ನಿನಗೆ ಸುಂದರ. ಅದೇ ನನಗೊಂದು ವಿಷಯ ತಿಳಿಬೇಕಾಗ 2 ಮದುವೆ ಮಾಡ್ಕೊಂಡು ಹೋಗೋ ನಮ್ಮ ಮೊದಲಿನ ಹೆಂಡತಿ ಮೇಲೆ ಕಾಳಜಿ ಇರ್ತಾರೋ ಏನೋ ಹಿಂದೂ ಕಡೆ ಬಂದು ಹೆಂಡತಿ ಮೇಲೆ ಕಾಳಜಿ ಇರ್ತಾರೋ? ನನಗೊಂದು ವಿಷಯ ಕನ್ಫ್ಯೂಸ್ ಹೋದ್ರು ನಮಗೆ, ಅದಕ್ಕೊಂದು ಕ್ಲಿಯರ್ ಆಗ್ಬೇಕಾಗದ. ಯಾರ ಮೇಲೆ ಭಾಳ ಕಾಳಜಿ ಇರ್ತಾರೆ? ನನಗೆ ಗೊತ್ತಿಲ್ಲ. ಅಡ್ಡಾಡಿ ಇಬ್ಬರು ಮಾಡ್ಕೊಂಡವ್ರು ಯಾರು ಇಲ್ಲಿ ಬಹಳ ಸಂತೋಷ. ಬಹಳ ಇಬ್ಬರು ಹೆಣ್ಣಾದ ಪರಿಸ್ಥಿತಿ ಬಹಳ ಕೆಟ್ಟದ. ಒಬ್ಬ ಮಹಾರಾಜನ ಮನೆಗೆ ಸಂದರ್ಭ ಬಂದು ಹೇಳ್ತೀನಿ, ಒಬ್ಬ ಮಹಾರಾಜನ ಮನೆಗೆ ಕಳ್ತನ ಮಾಡಕ್ಕೆ ಕಾಳು ಹೋಗ್ಯಾನ. ಮಧ್ಯರಾತ್ರಿ ಸಂದರ್ಭಗಳು ಕಾಳು ಹೋಗ್ಯಾನ. ಸೇವಕರ ಕಣ್ಣು ತಪ್ಪಿಸಿ, ದ್ವಾರ ಪಾಲಕರ ಕಣ್ಣು ತಪ್ಪಿಸಿ ಕಳ್ತನ ಮಾಡಕ್ಕೆ ಹೋಗ್ಯಾನ. ಆ ರಾಜನಿಗೆ 2 ರಾಣಿಯರಿದ್ರು. 2 ರಾಣಿಯರು ಮಹಾರಾಜನ ಅಂತಃಪುರದೊಳಗೆ 2 ಮಹಾರಾಜರಿಗೆ ಎಣ್ಣೆ ಹಚ್ತಾ ಇದ್ರು. ಮೈಗೆ, ಕಾಲಿಗೆ, ಕೈಗೆ, ಕುತ್ತಿಗೆಗೆ, ತಲೆಗೆ, ಮುಖಕ್ಕೆ ಎಲ್ಲ ಕಡೆ ಎಣ್ಣೆ ಹಚ್ಚು ಸಲುವಾಗಿ ಬಂಗಾರದ ಮಟ್ಟದೊಳಗೆ ಎಣ್ಣೆ ತಗೊಂಡು ಬಂದವರು ಎಣ್ಣೆ ಸೇವನೆ ಮಾಡಬೇಕು ಅಂತ ರೆಡಿ ಕೂತಿದ್ರು. ಎಣ್ಣೆ ಸೇವೆ ಮಾಡಬೇಕು ಅನ್ನೋದ್ರಾಗ ರೆಡಿ ಮಾಡ್ಕೊಂಡು ಕೂತಿದ್ರು. ನೀವು ಹಂಗ ಸುತ್ತಾಡ್ಕೋತ ಅಂತಃಪುರದ ಮಹಾರಾಜನ ಅಂತಃಪುರದ ಹತ್ತಿರನೇ ಬಂದಿದ್ದ. ಏನೋ ಒಳಗಡೆ ಏನೋ ನಡೆದು ಅಂತ ತಿಳ್ಕೊಂಡು ಕಿಟಕಿ ಒಳಗೆ ನೋಡಕತ್ತ. ಈ ಕಡೆ ಮಹಾರಾಣಿ ಆ ಗಂಡನ ದೇಹವನ್ನು ಹಂಚ್ಕೊಂಡು ಬಿಟ್ಟಿದ್ರು. ಅವರು ಒಂದು ಭಾಗ ಒಬ್ಬಟ್ಟಿಗೆ, ಒಂದು ಭಾಗ ಒಬ್ಬಟ್ಟಿಗೆ. ಈಚೆ ಕಡೆವಾಗಿ ಇದನ್ನೇ ಎಣ್ಣೆ ಹಚ್ಚೋದು, ಈಚೆ ಕಡೆವಾಗಿ ಇದನ್ನೇ ಎಣ್ಣೆ ಹಚ್ಚೋದು. ಇಬ್ರು ಎಣ್ಣೆ ಹಸ್ತಾ ಇದ್ರು. ಹಚ್ಚೋ ಪ್ರಸಂಗದೊಳಗೆ ಗಂಡಕ್ಕೆ ಒಂದೇನೋ ಅರ್ಜೆಂಟ್ ಬಂತು. 2 ನಿಮಿಷ ನಾವು ಹೋಗಿ ಬಂದಿನಿ, ನನ್ನ ಭಾಗಕ್ಕೆ ಮುಟ್ಟಿಗಿಟ್ಟಿ ಅಂದ್ರು. ಈಗ ಹೊರಗಡೆ ಹೋಗ್ಯಾಳ. ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾಗ್ಯದಂದ್ರೆ, ಈ ಏನು ದೊಡ್ಡ ರಾಣಿ ಹೋಗಿದಳಲ್ಲ, ಆ ಭಾಗದ ಮೇಲೆ ಒಂದು ಸಣ್ಣ ನೊಣ ಬಂದು ಕೂತಿತ್ತು ರಾಜನ ಕಾಲ ಮೇಲೆ ನೊಣ ಕೂತದ ತಿಳ್ಕೊಂಡು ಈಚೆ ಕಡೆ ಭಾಗದ ರಾಣಿ ಭಾಗ 2 ಗಂಡ ನಂದಿಲ್ಲ ಅಂತ ತಿಳ್ಕೊಂಡು ಆ ನೊಣಕ್ಕೆ ಸಣ್ಣಗೆ ಕಿತ್ತ ಹೊಡೆದ್ಬಿಟ್ಲು. ಇದು ನೋಡ್ಕೊಳ್ಳಿ ಯಾರು? ಈ ಭಾಗದ ರಾಣಿ ನೋಡ್ಕೊಳ್ಳಿ ಹೊಡ್ಡಕ್ಕಿ ಬೆಂಕಿ ಬಿಡ್ತೈತಿ. ನನ್ನ ಭಾಗಕ್ಕೆ ನೀ ಹೊಡೆದ ಅಂತ ತಿಳ್ಕೊಂಡು ಈ ಕೈಗೆ ಹೊಡೆದಳು. ಆಕೆ ಕಟ್ಟಿಗೆ ತಗೊಂಡ್ರು ಈ ಭಾಗಕ್ಕೆ ಹೊಡ್ಲಿ. ನನ್ನ ಭಾಗಕ್ಕೆ ನೀ ಹೊಡಿತ ಅಂತ ತಿಳ್ಕೊಂಡು ಆಕೆ ಕಟ್ಟಿಗೆ ತಗೊಂಡ್ಬಂದು ಈ ಭಾಗಕ್ಕೆ ಹೊಡಿಗತ್ತಾಳ.
ನನ್ನ ಗಂಟಲು ಈ ಭಾಗಕ್ಕೆ ನೀವು ಹೊಡ್ಯಾಕತ್ತೆ ತಿಳ್ಕೊಂಡು ಎರಡು ಕಡೆಗೆ ಈಗ ಎರಡು ತಗೊಂಡಿಕ್ಕೆ ಮೂರು ತಗೊಂಡಳ, ಮೂರು ಹೋಗಿ ನಾಲ್ಕು ಹೋಗಿ ದೊಡ್ಡ ರಾಣಿ ವನಿಕೆ ತಂದ. ವನಿಕೆ ತಂದೆ ಹೇಳ್ಬೇಕಂತ ರಾಜ ಇಬ್ಬರು ಕೈಯನ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಈ ದೃಶ್ಯ ನೋಡ್ದ ಯಪ್ಪ ಅಂದವ. ಹೊರಗ ರಾಜ ಸಭಾದಾಗ ರಾಜ ಆದ್ರೆ ಮನ್ಯಾಗ ಪೋತರಾಜನೇ ಅಂದವ. ಮನ್ಯಾಗ ಪೋತರಾಜನೇ ಹಂಗ ಹಿಂಗ ಮಾಡಿ ಏನೋ ಒಂದಿಷ್ಟು ಸಂಪತ್ತು ಸಿಕ್ತು ಕಳ್ತನ ಮಾಡ್ಕೊಂಡು ಹೊರಗೆ ಹೋಗ್ಬೇಕು ಅನ್ನೋದ್ರೊಳಗೆ ಸೈನಿಕರ ಕೈಯಾಗ ಸಿಕ್ಕಬಿಟ್ಟೆ. ಸೈನಿಕರ ಕೈಯಾಗ ಸಿಕ್ಕ ಸೈನಿಕರು ರಾತ್ರಿ ಅವರಿಗೆ ಕಾರಾಗೃಹದೊಳಗಿಟ್ಟು ಬೆಳಗ್ಗೆ ರಾಜನ ದರ್ಬಾರಿಗೆ ಕರ್ಕೊಂಡ್ ಬಂದ್ರು. ಮಹಾರಾಜರೇ, ರಾತ್ರಿ ನಮ್ಮ ಅರಮನೆಗೆ ಕಳ್ತನಕ್ಕೆ ಬಂದಿರತಕ್ಕಂತ ಕಳ್ಳ ಅದ, ನೀವ ಇಲ್ಲಿ ಏನು ಶಿಕ್ಷೆ ಕೊಡ್ತೀರಿ? ಕೊಡ್ರಿ. ಏನು ಶಿಕ್ಷೆ ಕೊಡ್ತೀರಿ? ಕೊಡ್ರಿ ಅಂದಾಗ ರಾಜ ಯಾವ ಹುಡುಗನಾಗಿದ್ದಂದ್ರೆ ಇಬ್ಬರು ಹೆಣ್ಣರ ಕಾಟ ರಾತ್ರಿ ಏನ್ ಕಳ್ಕೊಳ್ಳಾಗ ಬಂದಿದ್ದಾರ ಪಟ್ಟ ಒಂದು ಶಿಕ್ಷೆ ಘೋಷಣೆ ಮಾಡುವ. ಏನೂ ಇಲ್ಲ, ಇವರಿಗೆ ಎರಡು ಮದುವೆ ಮಾಡಿಬಿಡ್ರಿ ಅಂತ. ಜನ ಕಾವಲಿ ಅಲ್ಲ, ಕಳ್ತನ ಮಾಡ್ಯಾನ ಇವ್ರಿಗೆ ಶಿಕ್ಷೆ ಕೊಡ್ತಾರ ಅಂತಂದ್ರೆ ಒಂದಲ್ಲ ಎರಡು ಮದುವೆ ಮಾಡ್ಲಾಕತ್ತಾರಲ್ಲ. ಇವ ಅಂತಾನ ನನಗೆ ಬೇಕಾದ ಗೌರವ ಶಿಕ್ಷೆ ಕೊಡ್ರಿ ಮಹಾರಾಜರ, ಇಬ್ಬರು ಹೆಣ್ಣು ಬೇಡ ಇವ ಅಂತಾನ. ಇಲ್ಲ, ನಿನಗೆ ಎರಡು ಮದುವೆ ಆಗೇಬೇಕು ಅಂತ ರಾಜ ಅಂತಾನ. ಇವರಿಬ್ಬರು ವಾದ ನೋಡಿ ನಾ ಮಂತ್ರಿ ಅಂತಾನ. ಯಾಕೋ ರಾತ್ರಿ ಎಂತ ಅವಕಾಶ ಕೊಟ್ಟ ನನಗೆ, ಒಂದಲ್ಲ ಎರಡು ಮದುವೆ ಮಾಡ್ಕೊಳ್ಬೇಕಾದ್ರೆ ನಿಂದೇನು ಹುಡುಕತ್ತದ ಗಂಟ ಮದುವೆ ಮಾಡ್ಕೊಳ್ಳೋದ್ ಇವ ಅಂತಾನ. ಇಲ್ಲ, ನಾ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಳ್ಳೋದಂದ್ರೆ ಕಾರಣ ಹೇಳಬೇಕು ಅಂತಾನೆ ಇವ ಮಂತ್ರಿ. ಮಾಡ್ಕೊಳ್ಳೋದಿಲ್ಲ ಕಾರಣ ಹೇಳ್ಬೇಕು ಅಂದಾಗ ಇವ ಅಂತಾರ ರಾಜರಿಗೆ ಕೈ ಮುಗಿದು, ಮಹಾರಾಜರೇ ನೀವು ಅಪ್ಪಣೆ ಕೊಟ್ಟು ನಾ ಹೇಳ್ತೀನಿ ಅಂದ. ರಾಜಕ್ಕೆ ಪಕ್ಕ ಗೊತ್ತಿತ್ತು, ಮಗ ಇವ ರಾತ್ರಿ ನಮ್ಮ ಅಪ್ಪನ ನೋಡಿದ್ದು ನೋಡ್ಯ ಅನ್ನೋದು ಗೊತ್ತಾಯ್ತು. ನೋಡ್ಯ ಅನ್ನೋದು ಗೊತ್ತಾಗಿರ್ತದೆ. ಇಲ್ಲಿ ಏನು ಶಿಕ್ಷೆ ಇಲ್ಲ, ನಮ್ಮ ಸೈನ್ಯದೊಳಗ ದೊಡ್ಡ ಸೇನಾಪತಿಯಾಗಿ ಇಲ್ಲಿ ಆಯ್ಕೆ ಮಾಡಿ ಅಂತ ತಿಳ್ಕೊಂಡು ಘೋಷಣೆ ಮಾಡ್ತಾನೆ ಮಹಾರಾಜ. ಈ ಇಬ್ಬರು ಹೆಂಡರ ಗದ್ದಲ. ಇವ ಮೊದಲ ಹೆಂಡತಿ ಬಹಳ ಒಳ್ಳೆಕಿದ್ರು. ಇವ ಕಾಳಜಿ ಮಾಡ್ತಿದ್ದ ಯಾರಿಗೆ ಅಂದ್ರೆ ಸಣ್ಣಕ್ಕೆ ಮದುವೆ ಹಾಕಿ ಮ್ಯಾಗ ಬಹಳ ಕಾಳಜಿಯಾಗಿ ಬಿಟ್ಟಿದ್ದೀನಿ. ಬಹಳ ಕಾಳಜಿಯಾಗಿ ಬಿಟ್ಟಿತ್ತು. ಬಂಧವನೆ ಬಂದು ಏನ್ ಮಾಡ್ತಾನ ಅಂತ ತಿಳ್ಕೊಂಡು ಕೇಳಿದ್ರೆ, ನೋಡು ಶರಣ ಬಸಪ್ಪನ ಹತ್ರ ಹೋಗಿದ್ದೆ, ಮಕ್ಕಳ ವಿಷಯ ಹೇಳಿದೆ. ಏನ್ ಹೇಳಕತ್ತಿದ್ರಿ? ಸಣ್ಣಕ್ಕೆ ಮುಂದೆ ಬಂದು ಹೇಳ್ತಾನ, ಶರಣ ಬಸಪ್ಪನವರು ಎರಡು ಉತ್ತತ್ತಿ ಕೊಡ್ತಾರೆ, ನೀವೊಂದು ತಗೋ, ನಿಮ್ ಮಕ್ಕಳು ಬಂದು ಕೊಡು, ಇಬ್ಬರಿಗೆ ಮಕ್ಕಳ ಆಗ್ತಾವ ಅಂತ ತಿಳ್ಕೊಂಡು ಗಂಡ ಸಾವುಕಾರ ಹೇಳ. ಈಗ ಹೆಣ್ಮಗಳು ಎರಡು ಉತ್ತತ್ತಿ ತಗೊಂಡ್ರು, ನಮ್ಮ ಮಕ್ಕಳು ಬಂದು ಕೊಡಬೇಕು ಅಂತ ವಿಚಾರ ಮಾಡಿದ್ರು. ಒಂದು ನಾ ತಗೊಂಡ್ರಾಯ್ತು, ಒಂದು ನಮ್ಮ ಮಕ್ಕಳು ಕೊಟ್ರಾಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ವಿಚಾರ ಮಾಡ್ತಾ 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 ಮನಸ್ಸು ಬಹಳ ಕೆಟ್ಟ ಮಂಗೆ ಇದ್ದಂಗಿದು. ಮನಸ್ಸ ಮಂಗೆ ಇದ್ದಾಗ ಅದು ಕೊಡಬೇಕು ಅಂತ ವಿಚಾರ ಮಾಡೋದ್ರೊಳಗನ ಏನ್ ಗೊತ್ತಂದ್ರೆ, ನಮ್ಮ ಮಕ್ಕಳಿಗಂತೂ ಮನ್ಯಾಗ ಉತ್ತತ್ತಿ ಯಾವೋ, ಶರಣ ಬಸಪ್ಪ ಕೊಟ್ಟು ಉತ್ತತ್ತಿ ಯಾವೋ ಯಾವುದೂ ಗೊತ್ತಿಲ್ಲ. ಉತ್ತತ್ತಿ ಆಗಿಲ್ಲ, ಶರಣ ಬಸಪ್ಪ ಉತ್ತತ್ತಿ ಬೇರೆ ಇಲ್ಲ, ಮನೆ ಉತ್ತತ್ತಿ ಬೇರೆ ಇರುವುದಿಲ್ಲ. ಈ ಎರಡೂ ಉತ್ತತ್ತಿ ನಾನೇ ತಗೊಂಡ್ರಾಯ್ತು, ನಮ್ಮ ಮಕ್ಕಳಿಗೆ ಒಂದು ಮನ್ಯಾಗ ಕೊಟ್ರಾಯ್ತು ಅಂತ ತಿಳ್ಕೊಂಡು ಮನೆಯಾಗಿದ್ದ ಉತ್ತತ್ತಿ ಒಯ್ದು ದೊಡ್ಡ ಹೆಂಡತಿ ಕೊಟ್ಬೇಕು. ಯಾಕ ಅವ್ರು ಕೊಟ್ಟಾರೆ, ಇದೊಂದು ಉತ್ತತ್ತಿ ನೀ ತಗೋ, ಒಂದು ನಾ ತಗೊಂಡಿನಿ ಅಂದರು. ಯಾಕೆ ಪಾಪ ನಿಷ್ಪಾಪಿ, ಏನು ಗೊತ್ತಿಲ್ಲ, ಶರಣ ಬಸಪ್ಪನವರು ಏನ ಮನೆಯ ಕೊಟ್ಟಳು ಯಾವುದು ಗೊತ್ತಿಲ್ಲ ಅದಕ್ಕೆ ಆಯ್ತವ ಅಂತ ಅದನ್ನು ತಗೊಂಡು ಈಗ ಎರಡು ಉತ್ತತ್ತಿ ಹೀಗೆ ತಗೊಂಡಾಳೆ. ತಿಂಗಳು ಅನ್ನೋದ್ರೊಳಗನ ಸಣ್ಣ ಹೆಂಡತಿ ಗರ್ಭಿಣಿ ಆದಳು. ಗಡ್ಡಕ್ಕೆ ಗರ್ಭಿಣಿ ಆಗಲಿಲ್ಲ. ಈಗ ಗಡ್ಡೆ ಹೇಳಕತ್ತಿಲ್ಲ, ನೋಡ್ರಿ ಶರಣ ಬಸಪ್ಪನವ್ರು ಎಂತೆಂತವರಿಗೆ ಹೊರ ಕೊಟ್ಟಾರ, ಅವರೆಲ್ಲರೂ ಮಕ್ಕಳು ಪಡ್ಕೊಂಡಾರೆ. ಈಗ ನನ್ನ ನೋಡ್ರಿ, ನಾನು ಅದ ಉತ್ತತ್ತಿ ತಗೊಂಡಿನಿ, ಆಕಿಗೂ ಅದ ಉತ್ತತ್ತಿ ಕೊಟ್ಟಿನಿ. ನಾ ಗರ್ಭಿಣಿ ಆದೆ, ಆಕಿ ಗರ್ಭಿಣಿ ಆಗಲಿಲ್ಲ, ಆಕಿ ಪಾಪಿ ಇತಿ ಹೇಳಕತ್ತಾಳ. ಆಕಿ ಪಾಪಿ ಅಂತ ಹೇಳಕತ್ತಾಳ. ಇವರಿಗೆ ಒಂದು ಸರಿ ಅನ್ಸತ್ತೆ, ಹೌದು ಉತ್ತತ್ತಿ ಇಬ್ರು ತಗೊಂಡಾರೆ, ಈಕೆ ಗರ್ಭಿಣಿ ಆಗಲ್ಲ, ಆಕಿ ಗರ್ಭಿಣಿ ಯಾಕಿಲ್ಲ? ಒಂದೇ ಕರೆಕ್ಟ್ ಸಣ್ಣ ಕೇಳೋದು ಸರಿ ಇರಬೇಕೇನೋ, ಪಾಪ ಮಾಡಿರ್ಬೇಕು ಅಂತ ಈಗ ಜನ ದುಡ್ಲಕತ್ತಳು. ದೊಡ್ಡಕ್ಕೆ ಅಕ್ಕಿ ಅಂತ ನನ್ನ ಯೋಗದೊಳಗೆ ಮಕ್ಕಳು ಇರ್ಬೇಕಿಲ್ಲ. ಶರಣ ಬಸಪ್ಪ ಕೊಟ್ಟಿದ್ದು ಫಲ ನನ್ನಲ್ಲಿ ತರಿಸಿಲ್ಲ, ಅಕ್ಕಿಗೆ ತರಿಸಿಲ್ಲ. ನನಗೆ ಬೇಕಾಗಿದ್ದೇನು ಅಂದ್ರೆ ನನಗೆ ಮಕ್ಕಳು
ಬರಬೇಕಂತಿಲ್ಲ, ಈ ಮನೆ ತನಕ ವಾರಸುದಾರ ಬೇಕು ಅಂತ ತಿಳ್ಕೊಂಡು ನನ್ನ ಹರಿಗೆತ್ತು ಆ ಪ್ರಕಾರ ಅವಳ ಹೊಟ್ಟೆಗೆ ಮಗು ಹುಟ್ಟಿ ಬರ್ತದಲ್ಲ ಸಾಕು ಅಂತ ತಿಳ್ಕೊಂಡು ಈಗ ನಿರಂಬಳವಾಗಿದ್ರು. ಬಹಳ ಭರ್ಜರಿ ಈಗಲೂ ನಿಂತರು ಬರೋರು ಹೋಗೋರು ಕೂಸ ಕಳಕೂಸ ಗಡು ಕೂಸ ತಿನ್ನಿಸೋದು ಉಳಿಸೋದು ಜೋರಾಗಿ ನಡೆದೋರೆ ಎಲ್ಲಾ 9 ತಿಂಗಳಾಗ್ಯದ 9 ದಿನ ಆಗ್ಯದ 9 ತಿಂಗಳಾಗ್ಯದ 9 ದಿನ ಆಗ್ಯದ 10 ದಿನ 11 ದಿನ ಈ ಹೆಣ್ಮಗಳಲ್ಲಿ ಯಾರಿಗೆ ರೋಗಿದ ಲಕ್ಷಣವೇ ಇಲ್ಲ. ಪಾಠ್ಯ ಬಂದದ ಗುಡ್ಡದಾಗ ಪಾಠ್ಯ ಬಂದದ ಗುಡ್ಡದಾಗ ಬಂದದ ಈ ಹೆಣ್ಮಗಳಿಗೆ ಯಾರಿಗೆ ಲಕ್ಷಣವೇ ಕಾಣಬಾರದು. ಸಾವುಕಾರದ ಚಿಂತೆ ಆಯ್ತು. ಶರಣಬಸಪ್ಪ ಹೊರಕೊಟ್ಟನೇನೋ ಸತ್ಯ, ಆದ್ರೂ ದಿನ ಮುಗಿದ ಕೂಡ ಹೆರಿಗೆ ಬರ್ಬೇಕು ಹೆರಿಗೆ ಆಗ್ಬೇಕಲ್ಲ ಅಂತ ತಿಳ್ಕೊಂಡು ಆತ ಶರಣಬಸಪ್ಪ ಅವರಿಗೆ ಹೋಗಿ ಕೇಳಿ ಬರಬೇಕು ಅಂತ ತಿಳ್ಕೊಂಡು ಶರಣರ ಹತ್ತಿರ ಬಂದ. ಅಪ್ಪವನ ನೀವು ಕೊಟ್ಟ ಉತ್ತತ್ತಿ ಇಬ್ಬರು ತಗೊಂಡಾರ, ಸಣ್ಣಕ್ಕೆ ಗರ್ಭಿಣಿಯಾಗಳ ದೊಡ್ಡಕ್ಕೆ ಗರ್ಭಿಣಿಯಾಗಿಲ್ಲ. ಸಣ್ಣಕ್ಕೆ ಗರ್ಭಿಣಿಯಾಗಿ 10 ತಿಂಗಳಾಗಕತ್ತವ, ಇನ್ನೂ ಹೆರಿಗೆ ಲಕ್ಷಣ ಕಾಣವಲ್ಲಾಗ್ಯದ, ಅದಕ್ಕೆ ಏನಾದ್ರು ಪರಿಹಾರ ಕೊಡ್ರಿ ಎಂದಾಗ ಶರಣರಂತಾರ ನೋಡಪ್ಪ, ನಾ ಕೊಟ್ಟು ಉತ್ತತ್ತಿ ಇಬ್ಬರು ಕೈಯಾಗ ನೀನು ಅವೈದು ಕೊಟ್ಟಿ ಏನೋ ಇಲ್ರಿ, ಮತ್ತೆ ಯಾರ ಕೈಯಾಗ ಕೊಟ್ಟಿ? ಸಣ್ಣಕ್ಕಿ ಕೈಯಾಗ ಕೊಟ್ಟಿದ್ರಿ 2 ಉತ್ತತ್ತಿ. ಹಂಗಾರೆ ಸಣ್ಣಕ್ಕಿ ದೊಡ್ಡ ಅಕ್ಕಿಗೆ ಉತ್ತತ್ತಿ ಕೊಟ್ಟಿಲ್ಲ. ಇಲ್ಲಿ ಅಕ್ಕಿ ತಗೊಂಡಾಳ, ಅದೇ ಉತ್ತ ಅಕ್ಕಿ ಉತ್ತತ್ತಿ ಕೊಟ್ಟಾಳ, ಆದ್ರೆ ನಾ ಕೊಟ್ಟು ಉತ್ತತ್ತಿ ಕೊಟ್ಟಿಲ್ಲ. ಮನೆ ಒಳಗೆ ಉತ್ತತ್ತಿ ಒಯ್ದು ದೊಡ್ಡವಳಿಗೆ ಕೊಟ್ಟಾಳ, ತಾನು ತಗೊಂಡಾಳ 2 ಉತ್ತತ್ತಿ. ಈಗ ಅವಳ ಹೊಟ್ಟೆಯಾಗ 2 ಮಕ್ಕಳದಾವ. ಹೊಟ್ಟೆಯಾಗ ಗೊತ್ತಲ್ಲ 2 ಗಂಡು ಮಕ್ಕಳದಾವ. ಬಾಣಂತನ ಆದ ಕೂಡಲೇ ಮೊದಲು ಭೂಮಿಗೆ ಬಂದ ಮಗುವನ್ನ ದೊಡ್ಡವಳಿಗೆ ಕೊಡೋಕೆ ರೆಡಿ ಇದ್ದಳು ಅಂತ ಬಾಣಂತನ ಆಗ್ತದೆ ಎಂದು ರೈತರ ಸಿಟ್ಟು ಬಂದಿವಿ. ಸಣ್ಣ ಹೆಂಡತಿ ಯಾವ ಹೆಂಡತಿ ಕಾಳಜಿ ಮಾಡ್ತಿದ್ದೋ ಅವಳೆಲ್ಲ ಭಯಂಕರ ಸಿಟ್ಟಾಗಿ ಮನೆಗೆ ಬಂದಾಗಿ ಅಂತಾನೆ, ನಿಜ ಹೇಳ್ಬೇಕು ನೀನು, ನಾ ಕೊಟ್ಟ ಉತ್ತತ್ತೀನೆ ದೊಡ್ಡಕ್ಕೆ ಕೊಟ್ಟಿರೋ ಇಲ್ಲೋ? ಹೂವಿಗೆ ಕೊಟ್ಟಿದ್ರಿ ಅಂತಾಳ. ಸುಳ್ಳು ಹೇಳ್ಬೇಡ, ಸತ್ಯ ಗೊತ್ತಾಗಿದೆ ನನಗೆ, ಸತ್ಯ ಗೊತ್ತಾಗಿದೆ. ಶರಣಬಸಪ್ಪ ಸತ್ಯವನ್ನ ಅಲ್ಲಿ ಕುಂತ ಇದೆಲ್ಲ ಹೇಳಿಬಿಟ್ಟಾರೆ. ನಿಜ ಹೇಳು, ನಿನಗೆ ವಾಂತನ ಆಗಬೇಕು ಇಲ್ಲೋ? ಆಗಬೇಕ್ರಿ. ಆಗಬೇಕಂದ್ರೆ ಶರಣರೊಂದು ಉಪಾಯ ಹೇಳಿದಾಗ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಮೊದಲು ಭೂಮಿಗೆ ಬಂದ ಮಗು ನಿನ್ನ ಹೊಟ್ಟೆಯಾಗ 2 ಮಕ್ಕಳವ. ಶರಣಬಸಪ್ಪನವ್ರು ಹೇಳಿದಾಗ 2 ಉತ್ತತ್ತಿ ನೀರ ತಗೊಂಡಿರಿ, ಮನ್ಯಾಗ ಉತ್ತತ್ತಿ ಒಯ್ದ ದೊಡ್ಡಕ್ಕೆ ಕೊಟ್ಟಿರಿ, ನಿನ್ನ ಹೊಟ್ಟೆಗೆ 2 ಮಕ್ಕಳವ. ಮೊದಲು ಭೂಮಿಯನ್ನ ಸ್ವಚ್ಛ ಮಾಡ್ತಕ್ಕಂಥ ಮಗುವನ್ನ ದೊಡ್ಡವಳಿಗೆ ನಿನ್ನ ಅಕ್ಕನಿಗೆ ಕೊಡಕ್ಕೆ ಸಿದ್ಧ ಇದ್ದೀವಿ ಅಂದ್ರೆ ನಿನಗೆ ಅನಂತ ನಾಥದಂತೆ ಹೆಂಗ ಮಾಡ್ತೀವಿ ಎಂದಾಗ ಏನ್ ಮಾಡ್ಬೇಕಿ? ಒಂದಂದ್ರೆ 1 ಇಲ್ಲ 2 ಇಲ್ಲ, ಹೂ ಅಂದ್ರೆ 1 ಹೋಗಲಕ್ಕ ಒಂದೊಂದು ತಿಳ್ಕೊಂಡು ಆಯ್ತಿ ನಾ ಮಾಡಿದ ತಪ್ಪಾಗ್ಯದ ತಿಳ್ಕೊಂಡು ಗಂಡಗ ತನ್ನ ಅಕ್ಕಗ ಇಬ್ಬರಿಗೆ ಕ್ಷಮಾ ಕೇಳಿ ಶರಣಬಸವ ನನಗೆ ಮೊದಲು ಹುಟ್ಟಿದ ಮಗುವಿಗೆ ನನ್ನ ಅಕ್ಕನಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಶರಣನಾಗ ಮರುಗಳಿಗೆಯಲ್ಲಿ ಆಕೆಗೆ ಹೆರಿಗೆ ನೋವು ಬಂದು ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಮಗುವನ್ನ ತನ್ನ ಅಕ್ಕಂತಾಳಕ ನಾನು ಪಾಪ ಮಾಡಿದ್ದೆ, ಈ ಮಗು ನಂದಲ್ಲ, ಇದು ನಿಂದು ಅಂತ ತಿಳ್ಕೊಂಡು ಆ ಮಗುವನ್ನ ಅವಳ ಅಕ್ಕನಿಗೆ ಕೊಟ್ಟಾಳೆ. ಮಗುಗಳಿಗೆ ಮತ್ತೊಂದು ಗಂಡು ಆಕೆ ಉದರ ಜನಿಸಿ ಬಂದಾಳೆ, ಅದು ತನ್ನ ಮಗುವಂತ ಎದೆ ಹೊಚ್ಚಿಕೊಂಡು ಕುಂತಿದ್ದಾಳೆ. ಇದು ಶರಣಬಸಪ್ಪನವರ ನ್ಯಾಯ.
ಎಲ್ಲೇ ಏನೇ ನೋಡಿದ್ರು ಕೂಡ ಕುಂತಲ್ಲಿದೆ ಅದನ್ನು ತಿಳ್ಕೊಳ್ಳುವಂತ ಶಕ್ತಿ ಅವರಿಗಿತ್ತು. ಅದನ್ನ ತಪ್ಪು ನಡೆದನ್ನ ತಿದ್ದಿ ಅದನ್ನು ಸರಿ ಮಾಡ್ತಕ್ಕಂಥವರಾಗಿದ್ರು. ಇವತ್ತು ಇನ್ನೊಂದು ಮಕ್ಕಳ ಪ್ರಸಂಗ ಬರ್ತದೆ. ಮುಕ್ತಂಪುರ ಅಂತ ತಿಳ್ಕೊಂಡು ಬರ್ತದ, ಕಲಬುರಗಿ ಜಿಲ್ಲೆ ಒಳಗೆ ಮುಕ್ತಂಪುರ ಅಂತ ತಿಳ್ಕೊಂಡು. ಆ ಮುಕ್ತಂಪುರದೊಳಗ ಈಗಿನ ಒಬ್ಬ ಆಗರ್ಭ ಶ್ರೀಮಂತ ಹೆಣ್ಮಗಳು ಮದುವೆಯಾಗಿ ಸುಮಾರು ವರ್ಷ ಆಗ್ಯದ, ಆಕೆಗೆ ಮಕ್ಕಳೇ ಇಲ್ಲ. ಅವರಿವರ ಕಡೆಯಿಂದ ಶರಣ ಬಸವನ ಬಗ್ಗೆ ಕೇಳಿರ್ತಕ್ಕಂಥ ಸೌಹಾರ್ದಿ ಶರಣ ಬಸಪ್ಪನವರಿಗೆ ಭೇಟಿಯಾಗಿ ಮಕ್ಕಳನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಕಲಬುರಗಿ ಅಂತ ಹೊಂಟು ಬಿಟ್ಟಿದ್ದಾಳೆ. ಬ್ರಹ್ಮಪುರದೊಳಗೆ ಬಂದಾಳೆ. ಹೆಂಗ ಹೊಂಟಾಳ ಶರಣರ ಹತ್ರ ಅಂತ ತಿಳ್ಕೊಂಡು ಕೇಳಿದ್ರೆ ಅಗದಿ ಬಟ್ಟೆ ಪಿತಾಂಬರ ತೊಟ್ಟು ಶ್ರೀಮಂತಿಗೆ ಎಲ್ಲ ಮೈ ಮೇಲೆ ಕಾಣುವ ಹಾಗೆ ಬಂಗಾರದ ಆಭರಣಗಳನ್ನು ಹಾಕೊಂಡು ಕೈಯಾಗ ಬಂಗಾರ, ಬಳ್ಳಾಗ ಬಂಗಾರ, ಕಾಲೊಳಗೆ ಕಾಲೊಂದಿಗೆ, ಆಮೇಲೆ ಹಣದ ಹಣ್ಣಿನಿ ಅಂತ ತಿಳ್ಕೊಂಡು ಬರ್ತಿದ್ವು ರಕ್ತದ ಗಂಟವ. ಅದನ್ನು ತಗೊಂಡು ಶರಣ ಬಸಪ್ಪನ ಹತ್ರ ಬರಾಕತ್ತಾಳೆ. ಭಯ ಇಲ್ಲ, ಬುದ್ಧಿ ಇಲ್ಲ, ನಯ ಇಲ್ಲ, ನಾಜೂಕಿಲ್ಲ, ಬರಾಕತ್ತಾಳ. ಹಾಗ ಬರ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ ಕಲಬುರಗಿಯ ಬ್ರಹ್ಮಪುರದೊಳಗೆ ಶರಣ ಬಸವನ ಮಹಾಮನೆಯ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೆರೆ ಇತ್ತು. ಆ ಕೆರೆ ಮೇಲೆ ಬರ್ತಿರೋ ಕರ್ಮ ಧರ್ಮ ಸಂಯೋಗ ಏನಾಗಿತ್ತು ಅಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬಳು ಬಡವಿ ಹೆಣ್ಮಗಳು, ಬಡವರಿಗೆ ಮಕ್ಕಳವಾದಂತ ಅವಾಗ ಏನ್ ಬಡವರಿಗೆ ಅಷ್ಟೇ ಸಾಕಾರಿಗೆ ಅಷ್ಟೇ. ಈಗ ನಮ್ಮ ವೀರ ಶೈವರು ಹಿಂದೂಗಳಿಗೆ ಒಂದು ಅಥವಾ ಎರಡಾದ್ರು ಭಯಂಕರ ವಾಜ್ಯ ಆಗಿಬಿಟ್ಟು ನಮಗೆ ಮಕ್ಕಳು ಈಗ ಯಾರಾದ್ರು ಡಜನ್ ಗಂಟೆ ಎತ್ತೆ ಇರ್ತಾರೆ. ನಮಗದಿಲ್ಲ. ಯಾಕಂದ್ರೆ ಮಕ್ಕಳು ತಾತ ಮಕ್ಕಳು ಸಾಕೋದು ನಮ್ಮ ಕೈಲಿ ಆಗೋದಿಲ್ಲ, ಇನ್ನೂ ಗೊತ್ತಿಲ್ಲ. ಒಂದದು ಸಾಕು, ಎರಡು ಅವೇ ಇದ್ರು ಸಾಕು, ಮೂರನೇದು ವಿಚಾರ ಮಾಡೋದಿಲ್ಲ ನಾವು. ಹಾಗೆ ಈ ಹೆಣ್ಮಗಳಿಗೆ ಮಕ್ಕಳು ಎಷ್ಟಿದ್ದು ಅಂದ್ರೆ 3 ಗಂಡು ಮಕ್ಕಳಿದ್ದು. ಅವು ಸಣ್ಣ ಸಣ್ಣ ಸಣ್ಣ, ಒಂದು ಬಗಲಾಗ, ಒಂದು ಹೆಗಲ ಮ್ಯಾಗ, ಒಂದು ಕೈಯಾಗ 3 ಮಕ್ಕಳಿದ್ದು. ಬಡತನ ಅವಳನ್ನು ನೋಡಿದ್ರೆ ಕಂಡು ಬಿಡ್ತಿತ್ತು. ಆ ರೀತಿಯ ಬಡತನ ಇತ್ತು. ಮಕ್ಕಳು ಹೇಗಿದ್ರು ಅಂದ್ರೆ ಒಂದು ಮೂಗನಾಗ ಸಂಬಳ, ಎದರದ ತಲೆ, ಹರಕಲ ಬಟ್ಟಿ ಹಾಕೊಂಡು ಆ ಮಕ್ಕಳನ್ನು ತಗೊಂಡು ಆಕೆ ಎಲ್ಲೋ ಹೋಗ್ಬೇಕು, ಎಲ್ಲಿ ಆಶ್ರಯ ಸಿಗ್ತದೆ ಅಲ್ಲಿ ಹೋಗ್ಬೇಕಂತ ಹೇಳೋ ಅದ ಪ್ರಸಂಗಕ್ಕೆ ಕೆರೆ ಬಟ್ಟಿ ಮೇಲೆ ಬರೋದಕ್ಕೆ ಏನಾಗಿಬಿಡ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆ 3 ಮಕ್ಕಳೊಳಗೆ ಒಂದು ಮಗು ಬೇಸಿಗೆ ಮಾಡ್ಕೊಂಡ್ಬಿಡ್ತು. ಹೆಗಲನ್ನಾಗಿದ್ದು ಹೇಳದ್ದು, ಮಗನನ್ನು ಹೇಳದ್ದು, ಇದು ಕೈಯಲ್ಲಿ ಬೇಸಿಗೆ ಮಾಡ್ಕೊಂಡದ. ಭಗವಂತ ಯಾರಲ್ಲಿ ಬರಬಾರ್ದ, ಯಾರಲ್ಲಿ ಬಂದು ಸಹಾಯ ಮಾಡಬಾರ್ದ ಅಂತ ಹೇಳೋ ಅದ್ರಾಗ ಈಗ ಮಂಟಳು ಸಾಕಾರ್ತೆ ಕೈ ಬೀಸ್ಬೋದು ಎಲ್ಲಿ ಮಂಟಳಿಗೆ ಶರಣ ಹತ್ತಿರ ಮಕ್ಕಳನ್ನ ಕೇಳಂತ ಹೇಳು. ಈಗ ನೋಡೋದು ಕೂಡ ಆ ಹುಡುಗಿಗೆ ಅನ್ನಿಸ್ತು ಶರಣ ಬಸಪ್ಪನೇ ಕಳಿಸದಂಗ ಆಯ್ತಲ್ಲ, ಈ ಹೆಣ್ಮಗಳ ಮಕ್ಕಳ ಪುಣ್ಯಾತ್ಮಗೀತೆ ಅಂತ ತಿಳ್ಕೊಂಡು ಹೀಗೆ ಹತ್ತಿರ ಬಂದ ಕೂಡಲೇ ಅಕ್ಕ
ಅಕ್ಕ ಇದು ಮಗಳಂದರೆ ಹೆದರಿಕೆಂದರೆ ಒಂದು ಈ ಕೂಸ್ತದವ ಈ ನನ್ನ ಮಗು ಏಸಿಕೆ ಮಾಡ್ಕೊಂಡದ ಅದನ್ನು ಸ್ವಚ್ಛ ಮಾಡಿ ಮತ್ತೆ ನಾನು ತೋರ್ತೀನಿ ಅಂತ ಇಕ್ಕಿ ಅಂತ ಹೇಳಿ ಈ ಮೊದಲೇ ಸಾವುಕಾರಕ್ಕೆ ಮೊದಲ ಏನು ಬಿಟ್ಟಿತ್ತು ಈಗ ದಿಗ್ಗುಶಿಂಗ ಮಕ್ಕಳನ್ನು ನೋಡ್ತಾಳೆ ಆ ಮಕ್ಕಳ ಮುಖ ನೋಡಿ ಹೆಣ್ಮಗಳ ಮುಖ ನೋಡಿ ಏನಂದಿ ನಾ ಏನು ನನ್ನ ಗಮನ ಏನು ನಾ ಊಟ ಸೀರೆಗೆ ಮತ್ತೇನು ನನ್ನ ದೊಡ್ಡ ಬಂಗಾರಕ್ಕೆ ಮತ್ತೇನು ಎಂಥ ಮಕ್ಕಳನ್ನು ನಾ ತಗೋಬೇಕಾ ನಿನ್ನ ಮಕ್ಕಳ ಒಯ್ದು ಸುಡಗಾಡು ಇಟ್ಟು ಬಿಡು ಅಂತ ತಿಳ್ಕೊಂಡು ಹೇಳಿದ್ರು ಅವಾಗ ಈ ಹೆಣ್ಮಗಳು ಏ ಸೌಕರ್ಯ ನೆಟ್ಟಿಗೆ ಮಾತಾಡಿ ನೆಟ್ಟಿಗೆ ಮಾತಾಡಿ ಈ ಸೌಕರ್ಯ ನನ್ನ ಮಕ್ಕಳಿಗೆ ಸುಡಗಾಡದಾಗಿದ್ದು ಅಂತ ಹೇಳಬೇಕು ನೀನ್ ಯಾರು ಹೋಗು ಅದ್ಯಾವ ಪುಣ್ಯಾತ್ಮರು ಅಂತ ನನಗೆ ಸಹಾಯ ಮಾಡೋದು ತಿಳ್ಕೊಂಡು ಹೇಳಿಬಿಟ್ರು ಈಕೆ ಮಠ ಬೇಕು ಅಂತ ಶರಣ ಬಸಪ್ಪನವ್ರ ಹತ್ರ ಬಂದ್ರು ನಯ ಇಲ್ಲ ನಾಜೂಕ್ ಇಲ್ಲ ಭಕ್ತಿ ಇಲ್ಲ ಶ್ರದ್ಧಾ ಇಲ್ಲ ಮತ್ತೆ ಹೇಳ್ಯಾರ ಅಂತ ತಿಳ್ಕೊಂಡು ಬಂದೇಳು ಶರಣ ಬಸಪ್ಪ ಹಿಂಗೆ ಕೂತಾರೆ ಇಲ್ಲಿ ಶರಣ ಬಸಪ್ಪ ಅವ್ರು ಯಾರಂತ ಗೊತ್ತಿಲ್ಲ ಯಾರೇ ಇಲ್ಲಿ ಶರಣ ಬಸಪ್ಪ ಅಂತ ಅಂದ್ರು ಯಥಾಸ್ಥಿತಿ ಶರಣ ನಾನೇ ತಾಯಿ ಏನಾಗಬೇಕಾಗಿತ್ತವ ಏನಿಲ್ಲ ಅದನ್ನ ಮಕ್ಕಳು ಕೊಡ್ತಿರುತ್ತಲ್ಲ ₹1000 ಕೊಟ್ಟು ಗಂಡು ಮಗು ₹500 ಕೊಟ್ಟು ಹೆಣ್ಣು ಮಗು ಅಂತ ಈಗ ನಂದು ₹2,000 ತಗೋರಿ 2 ಮಕ್ಕಳು ಕೊಡ್ರಿ ಎಂದು ಶರಣ ಬಸಪ್ಪ ಅಂತಾರೆ ಯಾವ ಈ ಜನ್ಮದಾಗಲ್ಲ ಒಂದು 7 ಜನ್ಮದಾಗೂ ಕೂಡ ನಿನಗೆ ಮಕ್ಕಳಾಗೋದಿಲ್ಲ ಯಾಕಂದ್ರೆ ಶಿವ ಕೊಟ್ಟ ಮಕ್ಕಳನ್ನ ದಾರಿ ಒಳಗ ಸುಡುಗಾಡದಾಗಿಟ್ಟು ಬಂದಿದ್ದು ನೀನು ನಿನಗೆ ಮಕ್ಕಳಾಗೋದಿಲ್ಲ ಅಂತ ಈಗ ಶರಣರ ನ್ಯಾಯ ಹೀಗಿತ್ತು ಎಲ್ಲವನ್ನ ಕುಂತಲ್ಲಿನೇ ಅಳೆದು ತೂಗಿ ನೋಡ್ತಾ ಇದ್ರು ಮಕ್ಕಳು ಬೇಕು ಅಂದ್ರೆ ಇನ್ನೊಬ್ಬರ ಮಕ್ಕಳನ್ನ ನಮ್ಮ ಮಕ್ಕಳ ಹಾಗೆ ನಾವು ಕಾಣಬೇಕು ಅನ್ನುವಂತ ತತ್ವವನ್ನ ಈ ಮೂಲಕ ಶರಣ ಬಸಪ್ಪನವರು ಹೇಳ್ತಾ ಇದ್ದಾರೆ ಈಗ ಅಸ್ವಚ್ಛರು ಬಂದರ ಸ್ವತಃವರು ಬಂದರ ಡಾಕ್ಟರು ಕಾರ್ಯಕರ್ತರ ಯಾವಾಗ ಚಾನ್ಸ್ ಸಿಗ್ತದ ನಮ್ಮ ಭಯಂಕರ ಊಟ ಇಷ್ಟ ಅಂತ ತಿಳ್ಕೊಂಡು ಅವರೆಲ್ಲ ಮುಗಿಲಿ ಇವತ್ತೇನೊಂದು 10-12 ಆಗ್ತದೆ ಪುರಾಣಕ್ಕೆ